ಎಲ್ಲ ನಾನು ಪರಿಚಯ ಇದ್ದೀನಿ, ಶಮಂತ. ಇವತ್ತಿನ ದಿನ ನಾವು ಜರ್ನಲಿಸಂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜರ್ನಲಿಸಂ ಅಂತ ಹೇಳಿದ ತಕ್ಷಣ ಮತ್ತೆ 2 ವಿಮೆನ್ ಜರ್ನಲಿಸ್ಟ್ ಇದ್ದಾರೆ ಅಂತ ತಕ್ಷಣ ನಿಮಗೆ ಇವರು ಟಿಪಿಕಲ್ ವಿಮೆನ್ಸ್ ಇಶ್ಯೂನೇ ತಗೋಬಹುದಾ ಅಂತ ಅನ್ಕೋಬೇಡಿ. ಈ ಪಾಲಿಟಿಕ್ಸ್ ಏನಾಯ್ತು, ಸಿದ್ದು ವರ್ಸಸ್ DK, ಈ ಥರದ್ದು ನಾವು ಏನೂ ಮಾತಾಡ್ತಾ ಇಲ್ಲ. ಬೇರೆಯವ್ರ ವಿಷಯ ನಾವು ಮಾತಾಡ್ತಾ ಇಲ್ಲ. ನಮ್ಮ ವಿಷಯನೇ ನಮ್ಮ ಪ್ರೊಫೆಷನ್ ಬಗ್ಗೆನೇ ನಾವು ಮಾತಾಡೋದಕ್ಕೆ ಆಶಾ ಮತ್ತೆ ನಾನು ಸೇರಿದ್ದೀನಿ. ಆಶಾ, ಈಗ ನಂಗೆ ತುಂಬಾನೇ ಇದು ಜಸ್ಟ್ ಇವಾಗ ನಾವು ಮಾತಾಡೋಕ್ಕೆ ಮುಂಚೆ ಆನೇಕಲ್ ವಿಷಯ ಹೇಳ್ತಾ ಇದ್ದಿದ್ದು ಆಶಾ. ಆಶ್ರಮದಲ್ಲಿ ಆನೇಕಲ್ ಮಕ್ಕಳಿಗೆ ಮೀಡಿಯಾ ಕ್ಲಬ್ ಅಂತ ಶುರು ಮಾಡಿರೋದು ಅಂತ. ಆಶಾ ಕೂಡ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಇದ್ದದ್ದು, ಮತ್ತೆ ಈಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಜರ್ನಲಿಸಂನ ಟೀಚ್ ಮಾಡ್ತಾ ಇರೋದು. ಅಂಡ್ ಶಿ ಈಸ್ ವೆರಿ ವೆರಿ ಆಕ್ಟಿವ್. ರಾಮಕೃಷ್ಣ ಆಶ್ರಮದಲ್ಲಿ ಕೂಡ ಮೀಡಿಯಾ ಕ್ಲಬ್ ಅಂತ ತೆಗೆದುಕೊಂಡು ಹಳ್ಳಿ ಮಕ್ಕಳಿಗೆ ಆನೇಕಲ್ ಏರಿಯಾದಲ್ಲಿ ಅಲ್ಲಿ ಕೂಡ ಹೌ ಟು ಯೂಸ್ ಮೀಡಿಯಾ, ಅಂಡರ್ಸ್ಟ್ಯಾಂಡಿಂಗ್ ಮೀಡಿಯಾ ಅಂತ ಕೆಲಸ ಮಾಡ್ತಾ ಇರೋದು. ಪ್ರೈವೇಟ್ ಸ್ಕೂಲ್ಸ್, ಕಾನ್ವೆಂಟ್ಸ್ಗೆ ಹೋಗ್ತಿರ್ತೀನಿ. ಆ ಎಲ್ಲದಕ್ಕಿಂತ ಆ ಮಕ್ಕಳು, ನಮ್ಮ ರೂರಲ್ ಮಕ್ಕಳಿಗೆ ಥಿಂಕಿಂಗ್ ಎಬಿಲಿಟಿ, ಕ್ರಿಟಿಕಲ್ ಥಿಂಕಿಂಗ್ ಇದೆ. ಅವ್ರಿಗೆ ಏನ್ ಕನ್ಸ್ಯೂಮ್ ಮಾಡಬೇಕು, ಏನ್ ಬಿಡಬಾರ್ದು ಅವ್ರಿಗೆ ಗೊತ್ತಿರುತ್ತೆ. ನೋಡಿ, ಅವ್ರ ಹತ್ರ ಒಂದು ಗೆಡ್ಜೆಟ್, ಈ ಫೋನ್ ಅನ್ನೋದೇ ಇರಲ್ಲ ಅವ್ರ ಹತ್ರ, ಬಟ್ ದೇ ನೋ ಹೌ ಟು ಯೂಸ್ ಇಟ್. ಅಂಡ್ ನೀವು ಕೂಡ ನಮ್ಮ ಎಷ್ಟು ಪಾಡ್ಕಾಸ್ಟ್ಗಳನ್ನ ನೋಡಿದ್ದೀರಾ, ಸ್ಲೋಲಿ ಅದನ್ನ ಶೇರ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಅದನ್ನ ನಿಮ್ಗೆ ಇಷ್ಟ ಆಗಿದ್ದು ಪಾಡ್ಕಾಸ್ಟ್ನ ಶೇರ್ ಮಾಡಿ, ಲೈಕ್ ಮಾಡಿ. ಅಂಡ್ ನಿಮ್ಮನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ದಿಸ್ ಈಸ್ ಅನ್ ಇಂಡಿಪೆಂಡೆಂಟ್ ವೆಂಚರ್. ನಿಮ್ಮೆಲ್ಲ ಸಹಕಾರ ನಮಗೆ ಬೇಕಾಗುತ್ತೆ.